ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಸ್ಥಾನ ಯಾರಿಗೆ ಒಲಿಯುತ್ತೆ ಅನ್ನೋ ಕುತೂಹಲಕ್ಕೆ ಹೈಕೋರ್ಟ್ ಇವತ್ತು ತೆರೆ ಬೀಳುತ್ತೆ. ಹಂಗಾಮಿ ಡಿಜಿಪಿ ಎಆರ್ ಇನ್ಫ್ಯಾಂಟ್ ನೇಮಕ ಪ್ರಶ್ನಿಸಿ ಶಂಕರ್ ಬಿದರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಪೂರ್ಣಗೊಳಿಸಿರುವ ಕೋರ್ಟ್ ಇವತ್ತು ತನ್ನ ಮಹತ್ವದ ತೀರ್ಪು ಪ್ರಕಟಿಸಲಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಹುದ್ದೆಗಾಗಿ ಹಗ್ಗ ಜಗ್ಗಾಟ ಇನ್ನೂ ಮುಗಿದಿಲ್ಲ. ಡಿಜಿಪಿ ಹುದ್ದೆಯಲ್ಲಿ ಎಆರ್ ಇನ್ಫ್ಯಾಂಟ್ ಮುಂದುವರಿತಾರೋ ಅಥವಾ ಶಂಕರ್ ಬಿದರಿ ಮತ್ತೆ ಅಲ್ಲಿ ಬಂದು ಕೂರ್ತಾರೋ ಅನ್ನೋದು ಇನ್ನೂ ನಿಶ್ಚಯವಾಗಿಲ್ಲ. ಆದರೆ ಈ ಸ್ಥಾನ ಯಾರಿಗೆ ಒಲಿಯುತ್ತೆ ಅನ್ನೋ ಕುತೂಹಲಕ್ಕೆ ಹೈಕೋರ್ಟ್ ಇಂದು ನೀಡೋ ತೀರ್ಪು ಉತ್ತರವಾಗಲಿದೆ. ಹಂಗಾಮಿ ಡಿಜಿಪಿ ಎಆರ್ ಇನ್ಫ್ಯಾಂಟ್ ನೇಮಕ ಪ್ರಶ್ನಿಸಿ ಶಂಕರ್ ಬಿದರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಪೂರ್ಣವಾಗಿದೆ. ಹೈಕೋರ್ಟ್ ಇಂದು ತನ್ನ ಮಹತ್ವದ ತೀರ್ಪು ಪ್ರಕಟಿಸಲಿದೆ. ಈ ಮೂಲಕ ಹೆಚ್ಚು ಕಡಿಮೆ 6 ತಿಂಗಳ ಕಾನೂನು ಹೋರಾಟಕ್ಕೆ ಇಂದು ತೆರೆ ಬೀಳಲಿದೆ. ಕಳೆದ ನವೆಂಬರ್ 11ರಂದು ರಾಜ್ಯ ಸರ್ಕಾರ ಶಂಕರ್ ಬಿದರಿಯನ್ನ ಡಿಐಜಿ ಸ್ಥಾನಕ್ಕೆ ನೇಮಿಸಿತ್ತು. ಆದರೆ ಈ ನೇಮಕ ಜ್ಯೇಷ್ಠತಾ ಆಧಾರದಲ್ಲಿ ಮಾಡಿಲ್ಲ ಎಂದು ಆರೋಪಿಸಿ ಎಆರ್ ಇನ್ಫ್ಯಾಂಟ್ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಕದ ತಟ್ಟಿದ್ರು. ಸಿಎಟಿ ಸರ್ಕಾರದ ಆದೇಶವನ್ನು ರದ್ದುಪಡಿಸಿತ್ತು. ಬಳಿಕ ಬಿದರಿ ಸಿಎಟಿ ಆದೇಶವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದರೂ ಕೋರ್ಟ್ ಸಿಎಟಿ ಆದೇಶವನ್ನು ಎತ್ತಿ ಹಿಡಿದಿತ್ತು. ಹೈಕೋರ್ಟ್ ಆದೇಶವನ್ನು ಮತ್ತೆ ಪ್ರಶ್ನಿಸಿದ ಬಿದರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು. ಆದರೆ ಸುಪ್ರೀಂ ಇದರಲ್ಲಿ ಮಧ್ಯಪ್ರವೇಶಿಸುವುದಿಲ್ಲ ಎಂದಿತ್ತು. ಡಿಜಿಪಿ ನೇಮಕಾತಿ ವಿವಾದವನ್ನು ಮೇ 31ರ ಒಳಗೆ ಇತ್ಯರ್ಥಪಡಿಸುವಂತೆ ಸೂಚಿಸಿ ಪ್ರಕರಣವನ್ನು ಹೈಕೋರ್ಟ್ಗೆ ವರ್ಗಾಯಿಸಿತ್ತು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಇಂದು ತೀರ್ಪು ನೀಡಲಿದೆ. ಆದರೆ ಯಾರೇ ಡಿಜಿಪಿ ಆಗಲಿ ಅವರ ಅವಧಿ ಕೇವಲ 3 ದಿನ. ಯಾಕಂದರೆ ಬಿದರಿ ಮತ್ತು ಇನ್ಫ್ಯಾಂಟ್ ಇಬ್ಬರೂ ಇದೇ ತಿಂಗಳ 31ರಂದು ನಿವೃತ್ತರಾಗಲಿದ್ದಾರೆ. ಅಷ್ಟರ ಒಳಗೆ ಉಳಿದ 3 ದಿನಕ್ಕೆ ಯಾರು ಡಿಜಿಪಿ ಆಗ್ತಾರೆ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.